ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 21ನೇ ಕಥೆಗೆ 21ನೇ ಸರ್ಗಕ್ಕನುಸಾರವಾಗಿ ಅಯೋಧ್ಯೆಯಿಂದ ಹೊರಟು ದಂಡಕಾರಣ್ಯಕ್ಕೆ ಹೋಗಲೇಬೇಕು, ದಂಡಕಾರಣ್ಯದಲ್ಲಿ ವಾಸ ಮಾಡಲೇಬೇಕು ಅಂತ ರಾಮ ದೃಢ ನಿರ್ಧಾರ ಮಾಡಿದಂಥ ಪ್ರಕರಣವನ್ನು ನಾವು ಶ್ರವಣ ಮಾಡಿದ್ವಿ. ರಾಜನಾದಂತಹ ದಶರಥನನ್ನ ಹನ್ಯತಾಂ ಬದ್ಧತಾಂ ವೈಶಃ, ಇವನನ್ನ ಈ ದುಷ್ಟನಾದಂತಹ ದಶರಥನನ್ನ ಬಂಧನದಲ್ಲಾದರೂ ಇಟ್ಟುಬಿಡೋಣ ಅಥವಾ ಅವನನ್ನ ಕೊಂದು ಹಾಕಿಬಿಡೋಣ ಅಂದ ಲಕ್ಷ್ಮಣ. ಆದರೂ ಅವನ ಮಾತಿಗೆ ರಾಮ ಒಡಂಬಡಲಿಲ್ಲ. ನಾನು ತಾಯಿ, ನಿನಗೆ ನನ್ನ ಆಜ್ಞೆಯನ್ನು ಮೀರಿ ನೀನು ವನವಾಸಕ್ಕೆ ಹೋಗಬಾರದು ಅಂತ ಕೌಸಲ್ಯ ಹೇಳಿದ್ರು ಕೂಡ ಅವಳಿಗೂ ನಿನಗೂ ಯಜಮಾನನಾದಂಥ, ನಮಗೆಲ್ಲರಿಗೂ ಹಿರಿಯನಾದಂಥ ದಶರಥನ ಆಜ್ಞೆಯೇ ನಮಗೆ ಮಾನ್ಯ. ಹಾಗಾಗಿ ನೀನು ನನಗೆ ವನವಾಸಕ್ಕೆ ಹೋಗಲಿಕ್ಕೆ ಅಪ್ಪಣೆ ಕೊಡಬೇಕು ಅಂತ ಅವಳಿಗೆ ಒತ್ತಾಯಿಸಿದ. 22ನೇ ಸರ್ಗದಲ್ಲಿ ಆ ಲಕ್ಷ್ಮಣ ರಾಮ ಇವರ ನಡುವೆ ನಡೆದಂಥ ಸಂವಾದದ ವರ್ಣನೆ ಇದೆ. 23ನೇ ಸರ್ಗದಲ್ಲೂ ಕೂಡ ಅದು ಮುಂದುವರೆದಿದೆ. ಇದು ಸರ್ಪದಂತೆ ನಿಟ್ಟುಸಿರು ಬಿಡ್ತಿದ್ದ, ಸಿಟ್ಟುಕೊಂಡಂತ ಸರ್ಪದಂತೆ ನಿಟ್ಟುಸಿರು ಬಿಡ್ತಿದ್ದ ಲಕ್ಷ್ಮಣ, ಕಣ್ಣುಗಳನ್ನು ವಿಶಾಲವಾಗಿ ತೆರೆದಿದ್ದ. ಅಂಥ ಲಕ್ಷ್ಮಣನ ಬಳಿಗೆ ರಾಮ ಹೋದ. ರಾಮ ಹೋಗಿ ಈ ಮುಂದಿನಂತೆ ಮಾತು ಹೇಳಿದ. ಸತ್ವಗುಣವನ್ನೇ ಅವಲಂಬಿಸಿದ್ದ ರಾಮ ಅಂತಿದೆ. ರಜೋಗುಣವನ್ನು ತಮೋಗುಣವನ್ನು ಆ ಸಂದರ್ಭದಲ್ಲಿ ಅವಲಂಬಿಸಿಬಿಟ್ಟಿದ್ರೆ ಆ ಲಕ್ಷ್ಮಣ ಏನು ಹೇಳ್ತಾನೋ ಅದಕ್ಕೆ ಒಪ್ಪಿ ಬಿಡ್ತಿದ್ದ. ಆಯ್ತು, ಅಪ್ಪನ ಅಂತ ದಶರಥನ ಬಂಧನದಲ್ಲಿ ಇಟ್ಟುಬಿಡೋಣ ಅನ್ನುವ ಮಾತಿಗೆ ಒಪ್ಪಿ ಕೊಟ್ಬಿಡುವಂಥ ಯಾವುದೋ ಸಂದರ್ಭ. ಆದರೆ ಹಾಗೆ ಒಪ್ಪಲಿಲ್ಲ. ಧಾರಯನ್ ಸತ್ವಂ ಆತ್ಮವಾನ್, ಸತ್ವ ಅಂದ್ರೆ ಸತ್ವಗುಣ, ಆತ್ಮವಾನ್ ಅಂತಂದ್ರೆ ತನ್ನ ಆತ್ಮದಲ್ಲಿ ನಿಗ್ರಹ ಇದ್ದವನು. ಅವನು ಆ ಲಕ್ಷ್ಮಣನಿಗೆ ಹೀಗೆ ಮುಂದಿನಂತೆ ಮಾತು ಹೇಳಿದ. ತಂದೆಯ ಮೇಲಿನ ಕೋಪ ಅದನ್ನು ಬಿಡು, ಮತ್ತು ನಾನು ವನವಾಸಕ್ಕೆ ಹೋಗ್ಲಿಕ್ಕೆ ತಯಾರಾಗಿದ್ದೇನೆ ಅನ್ನುವಂಥ ದುಃಖ ಏನಿದೆ ಅದನ್ನು ಪರಿತ್ಯಾಗ ಮಾಡು. ಪಟ್ಟಾಭಿಷೇಕಕ್ಕೆ ಸಿದ್ಧನಾದವನು ಆ ಪಟ್ಟಾಭಿಷೇಕ ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗೋದು ಅವಮಾನ ಅಂತ ಭಾವಿಸಬೇಡ. ಅರಣ್ಯಕ್ಕೆ ಹೋಗೋದು ಕೂಡ ಒಳ್ಳೆಯದೇ ಅಂತ ತಿಳ್ಕೊ. ನನ್ನ ಪಟ್ಟಾಭಿಷೇಕದ ಸಲುವಾಗಿ ಯಾವ್ಯಾವ ಸಾಮಗ್ರಿಗಳಲ್ಲಿ ತಯಾರಾಗಿದೆಯೋ ಆ ಸಾಮಗ್ರಿಗಳನ್ನು ಎಲ್ಲನೂ ಕೊಟ್ಟು ಕಳಿಸಿಬಿಡು. ಸತ್ಯಪಾಲನೆ ವಿಘ್ನ ಆಗಬಾರದು. ನಮ್ಮಪ್ಪ ಏನು ಸತ್ಯವನ್ನು ವಚನ ಹೇಳಿದ್ದಾನೆ, ನಾನೇನು ಮಾತನ್ನು ಹೇಳಿದ್ದೇನೆ, ಆ ಮಾತಿಗೆ ವಿಘ್ನ ಆಗಬಾರದು. ಅದರಂತೆ ಎಲ್ಲ ಕಾರ್ಯಗಳನ್ನು, ಮುಂದಿನ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡು. ಸರ್ವಂ ವಿಸರ್ಜಯ ಕ್ಷಿಪ್ರಂ ಕುರು ಕಾರ್ಯಂ ನಿರತ್ಯಯಂ. ನನ್ನ ಪಟ್ಟಾಭಿಷೇಕಕ್ಕಾಗಿ ನೀನು ಕೂಡ ಸಂಭ್ರಮದಿಂದ ಉಳಿದವರ ಜೊತೆಗೂಡಿ ಈ ಎಲ್ಲ ಪಟ್ಟಾಭಿಷೇಕದ ಸಾಮಗ್ರಿಗಳನ್ನು ಸಿದ್ಧ ಮಾಡಿದ್ದೆ. ಆ ಪಟ್ಟಾಭಿಷೇಕದ ನಿವೃತ್ತಿಗಾಗಿ, ಪಟ್ಟಾಭಿಷೇಕವನ್ನು ರದ್ದು ಮಾಡುವುದಕ್ಕಾಗಿ ಕೂಡ ಅಷ್ಟೇ ಸಂಭ್ರಮದಿಂದ, ಅಷ್ಟೇ ಶಾಂತ ಮನೋಭಾವದಿಂದ ಸಾಮಗ್ರಿಗಳನ್ನು ಸಿದ್ಧ ಮಾಡು. ನಮ್ಮ ತಾಯಿಯಾದಂಥ ಕೈಕೇಯಿಗೆ ನಮ್ಮ ಬಗ್ಗೆ ಸಂಶಯ ಬೇಡ. ಅವಳಿಗೇನು ನನ್ನ ಬಗ್ಗೆ ಆತಂಕ ಇತ್ತು, ತನ್ನ ಮಗನಾದಂಥ ಭರತನಿಗೆ ಪಟ್ಟ ಆಗಬೇಕಾಗಿತ್ತು, ರಾಮ ಇಲ್ಲೇ ಇದ್ದು ಬಿಟ್ರೆ ನನ್ನ ಮಗನಾದಂಥ ಭರತನ ಪಟ್ಟಾಭಿಷೇಕಕ್ಕೆ ಈತ ವಿಘ್ನ ತಂದೊಡ್ಡಬಹುದು ಅನ್ನುವಂಥ ಆತಂಕ ಅವಳಿಗಿದೆ. ಆ ಸಂಶಯ ಅವಳ ಮನಸ್ಸಿನಿಂದ ಪರಿಹಾರ ಆಗುವಂತೆ ನಾವು ವರ್ತನೆ ಮಾಡಬೇಕು. ನೀನು ಹಾಗೆ ಕೆಲಸ ಮಾಡು. ಅವಳಿಗೆ ಸಂಶಯ ಬಂದರೂ ಬರಲಿ ನನ್ನ ಬಗ್ಗೆ ನಾನು ಅದನ್ನು ನಿರಾಕರಣೆ ಮಾಡಲಿಕ್ಕೆ, ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಬಯಸೋದಿಲ್ಲ. ಯಾರಿಗೂ ನನ್ನ ಬಗ್ಗೆ ಸಂಶಯ ಇಲ್ಲದೆ ಇರಲಿ. ವಿಶೇಷತಃ ಅವಳು ನನ್ನ ತಾಯಿಯಾಗಿದ್ದಾಳೆ. ತಂದೆಗಾಗಲಿ ತಾಯಿಗಾಗಲಿ ಅತ್ಯಲ್ಪವಾದಂತಹ ಅಪ್ರಿಯವಾದ ಕಾರ್ಯವನ್ನು ಕೂಡ ನಾನು ಹಿಂದೆಂದೂ ಮಾಡಿಲ್ಲ, ಮಾಡಿದ ನೆನಪೇ ನನಗಿಲ್ಲ. ಇವತ್ತು ಕೂಡ ನಾನು ಅದನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ಹಾಗಾಗಿ ನನ್ನ ಬಗ್ಗೆ ಅವರಿಗೆ ಸಂಶಯ ಬೇಡ. ಯಾಕೆ ವಿಳಂಬ ಮಾಡ್ತಿದ್ದಾನೆ ರಾಮ ಅಂತ ಅವಳಿಗೆ ಅನ್ಸೋದು ಬೇಡ. ನಮ್ಮ ತಂದೆ ಸತ್ಯ ಸ್ವರೂಪನಾದವನು, ಸತ್ಯ ಪ್ರತಿಜ್ಞನಾದವನು, ಸತ್ಯನೇ ಅವನ ಪರಾಕ್ರಮ. ಆಪತ್ಕಾಲದಲ್ಲಿ ಕೂಡ ಸತ್ಯವನ್ನು ಬಿಟ್ಟವನಲ್ಲ. ಅಂಥವನು ಇವತ್ತು ತಾಯಿಯ ಅಂತ ಕೈಕೇಯಿಗೆ ವರವನ್ನೇನೋ ಕೊಟ್ಟು ಬಿಟ್ಟಿದ್ದೇನೆ, ಆ ಕೊಟ್ಟಂಥ ವರ ಅದು ಫಲಿಸ್ತದೋ ಇಲ್ಲೋ ಅಂತ ಅವನಿಗೂ ಸಂಶಯ ಆಗೋದು ಬೇಡ. ವರ ಫಲಿಸದೇ ಇದ್ರೆ ನನಗೆ ಪರಲೋಕದಲ್ಲಿ ಸುಖ ಸಿಗ್ತದೋ ಇಲ್ಲೋ, ಪರಲೋಕದಲ್ಲಿ ಸ್ಥಾನ ಸಿಗ್ತದೋ ಇಲ್ಲೋ ಅಂತ ಆತಂಕಕ್ಕೊಳಗಾಗೋದು ಬೇಡ. ಭಯ ಪಟ್ಟಿದ್ದಾನೆ ಅವನೀಗ. ಈಗ ಅವನು ಭಯ ಪಟ್ಟಿದ್ದಾನೆ. ವಾಸ್ತವಿಕವಾಗಿ ದಶರಥ ಹಾಗೇನು ಭಯ ಪಟ್ಟಿರ್ಲಿಕ್ಕಿಲ್ಲ.
ಈ ಕೈಗೆ ಕೊಟ್ಟಂತಹ ವರಗಳು ಈಡೇರದೆ ಹೋದರೆ ನಾನು ಸತ್ತ ಮೇಲೆ ಸ್ವರ್ಗದಲ್ಲಿ ನನಗೊಂದು ಒಳ್ಳೆಯ ಸ್ಥಾನ ಸಿಗಲಿಕ್ಕಿಲ್ಲ ಅಂತ ಆತೇನು ಭಯ ಪಟ್ಟಿರ್ಲಿಕ್ಕಿಲ್ಲ. ಆದರೂ ಆ ಭಯ ಪಟ್ಟಿದ್ದಾನೆ ನಮ್ಮ ತಂದೆ. ಆ ಭಯವನ್ನು ಪರಿಹಾರ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ನಾವು ವನವಾಸಕ್ಕೆ ಹೊರಟಿದ್ದೇವೆ ಅನ್ನುವಂಥ ಸುದ್ದಿ ನಮ್ಮ ರಾಜನಿಗೆ ರಾಣಿಗೆ ತಲುಪಲಿ. ಅವರು ಭಯವನ್ನು ತೊರೆಯಲಿ. ನಾನಿಟ್ಟಂತಹ ವರಗಳು, ನಾನು ಕೊಟ್ಟಂತಹ ವರಗಳು, ನನ್ನ ಸತ್ಯವಚನ ಅದು ಪರಿಪಾಲಿತ ಆಗಿದೆ, ನನ್ನ ಮಕ್ಕಳು ಅದನ್ನು ನೋಡ್ಕೊಂಡಿದ್ದಾರೆ ಎನ್ನುವಂಥ ಸಮಾಧಾನ ಆತನಿಗಾಗಲಿ. ಈ ಪಟ್ಟಾಭಿಷೇಕಕ್ಕಾಗಿ ಏನು ಸಿದ್ಧತೆಗಳು ನಡೆದಿವೆ ಇವು ನಿಲ್ಲದೇ ಇದ್ರೆ, ನಾನು ಕೂಡ ನಾರು ಮಡಿಯನ್ನು ಹುಟ್ಟು ವನವಾಸಕ್ಕೆ ಹೊರಡದೇ ಇದ್ರೆ, ನಮ್ಮ ತಂದೆ ನಮ್ಮ ತಾಯಿಗಿಟ್ಟಂಥ ವಚನಗಳು ಫಲಿತ ಆಗಲಿಲ್ಲ ಅಂತ ಆತ ಮನಸ್ಸಿನಲ್ಲಿ ಪರಿತಪಿಸ್ತಾನೆ. ಅವನು ಮನಸ್ಸಿನಲ್ಲಿ ಸಂಕಟಪಟ್ಟರೆ ಅದು ನನಗೂ ಕೂಡ ಸಂಕಟವನ್ನು ತಂದೊಡ್ಡೀತು. ಈ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ಈಗಲೇ ನಿಲ್ಲಿಸು. ಇದೇ ಕ್ಷಣದಲ್ಲಿ ಅಯೋಧ್ಯ ಪಟ್ಟಣದಿಂದ ದಂಡಕಾರಣ್ಯಕ್ಕೆ ಹೊರಟು ಹೋಗಬೇಕು ಅಂತ ನಾನು ಬಯಸಿದ್ದೇನೆ. ನನ್ನನ್ನು ಅರಣ್ಯಕ್ಕೆ ಕಳಿಸಿದ ಮೇಲೆ ಆ ಕೈಕೈಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಅವಳು ಕೃತಕೃತ್ಯಳಾಗ್ತಾಳೆ, ಅವಳು ಧನ್ಯಳಾಗ್ತಾಳೆ. ಯಾವ ಆತಂಕ ಇಲ್ಲದೆ, ಯಾವ ಕಂಟಕ ಇಲ್ಲದೆ ತನ್ನ ಮಗನಾದಂಥ ಭರತನಿಗೆ ಅವಳು ಪಟ್ಟಾಭಿಷೇಕ ಮಾಡ್ತಾಳೆ. ಅವಳಿಗೆ ಮಾನಸಿಕವಾದಂಥ ನೆಮ್ಮದಿಯು ಕೂಡ ಆವಾಗಲೇ ಸಿಗ್ತದೆ. ಬುದ್ಧಿ ಪ್ರಣೀತ ಏನೇಯಂ ಮನಶ್ಚ ಸುಸಮಾಹಿತಂ ತಂತು ನಾರ್ಹಾಮಿ ಸಂಕ್ಲೇಷ್ಟುಂ ಪ್ರವ್ರಜಿಷ್ಯಾಮಿ ಮಾತಿರಂ. ಇದಕ್ಕೆಲ್ಲ ಯಾರು ಕಾರಣ? ನನ್ನ ಪಟ್ಟಾಭಿಷೇಕ ರದ್ದಾಯಿತು, ಅದು ಭರತನಿಗೆ ಪಟ್ಟಾಭಿಷೇಕ ಆಗುವಂತಾಯಿತು. ಈ ಎಲ್ಲದಕ್ಕೂ ಮೂಲ ಕಾರಣ ಏನು? ವಿಧಿನೇ ಮೂಲ ಕಾರಣ. ವಿಧಿನೇ ಮೂಲ ಕಾರಣ ಅಂತ ಆದ್ಮೇಲೆ ಆ ವಿಧಿಯೇ ಈ ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುವಂತೆ ಕೈಕೈಯ ಮನಸ್ಸನ್ನು ಕೂಡ ವ್ಯತ್ಯಾಸಗೊಳಿಸಿದೆ. ಮುಂದೊಂದ್ಸರಿ ಮತ್ತೆ ರಾಮ ಅದನ್ನೇ ಮಾತನ್ನು ಹೇಳ್ತಾನೆ. ಅಂತಹ ವಿಧಿ ಏನಿದ್ದಾನೆ ಅಥವಾ ವಿಧಿಯ ನಿಯಮ ಏನಿದೆ ಅದನ್ನ ವ್ಯತ್ಯಾಸಗೊಳಿಸಲಿಕ್ಕೆ ನಾನು ಅಪೇಕ್ಷೆ ಪಡೋದಿಲ್ಲ. ಅಲ್ಲಿ ವ್ಯಾಖ್ಯಾನದಲ್ಲಿ ಅವರು ಅದನ್ನ ಹೀಗೆ ಅರ್ಥ ಮಾಡ್ತಾರೆ. ಅರಣ್ಯಕ್ಕೆ ಹೋಗಬೇಕು ಅಂತ ನಾನೇ ಮನಸ್ಸನ್ನ ದೃಢ ಮಾಡಿಕೊಂಡಿದ್ದೇನೆ. ಇದು ನನ್ನದೇ ಆದ ಸಂಕಲ್ಪ ಆಗಿದೆ. ನನ್ನದೇ ಆದಂಥ ಸಂಕಲ್ಪ ಆದ್ರಿಂದ ಇದನ್ನು ನಾನು ವ್ಯತ್ಯಾಸ ಮಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಯಾಕಂದ್ರೆ ಆನಂದ ರಾಮಾಯಣದಲ್ಲಿ ಹಾಗೆ ಬಂದಿತ್ತು. ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ಪ್ರಯತ್ನ ಮಾಡೋದಕ್ಕಿಂತ ಮೊದಲೇ ನಾರದರು ಬಂದು ರಾಮ ಸೀತೆಯರಿಗೆ ಹೇಳಿದ್ರು. ಹಾಗಾಗಿ ದಂಡಕಾರಣ್ಯಕ್ಕೆ ಹೋಗಬೇಕು ಅಂತ ಆತ ತಾನೇ ನಿರ್ಧಾರ ಮಾಡಿಬಿಟ್ಟಿದ್ದ. ತಾನೇ ನಿರ್ಧಾರ ಮಾಡಿದ್ದಾದ್ರಿಂದ ಅದು ಅವನದ್ದೇ ಆದ ಸಂಕಲ್ಪ, ತನ್ನದೇ ಆದ ಸಂಕಲ್ಪ ಆದ್ರಿಂದ ನಾನು ಅದನ್ನು ವ್ಯತ್ಯಾಸ ಮಾಡಬಾರ್ದು ಅಂತ ಅವನ ಅಪೇಕ್ಷೆ ಆಗಿತ್ತು. ಕೃತಾಂತಸ್ತ್ವೇವ ಸೌಮಿತ್ರೇ, ಇದೆಲ್ಲ ಕೃತಾಂತ ಅಂದ್ರೆ ಯಮ. ಕೃತಾಂತ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಕೋಶಗಳ ಪ್ರಕಾರ ಯಮ ಅಂತ ಅರ್ಥ ಇದೆ. ಆದ್ರೆ ಯಮ ಅನ್ನೋ ಅರ್ಥವನ್ನು ಬಿಟ್ಟು ವಿಧಿ, ಎಲ್ಲರಿಗೂ ನಿಯಾಮಕನಾದಂಥ ವಿಧಿ ಏನಿದೆ ಅದು ಇದು ಎಲ್ಲದಕ್ಕೂ ಮೂಲ ಕಾರಣ ಅಂತ ನಾವು ಭಾವಿಸಬೇಕು. ಯಾವ್ದಾವುದಕ್ಕೆ? ಮತ್ ಪ್ರವಾಸನೆ, ನಾನು ಅರಣ್ಯಕ್ಕೆ ಹೋಗೋದಕ್ಕೆ ರಾಜ್ಯಾಭಿಷೇಕ ಮಾಡಿಸ್ಕೊಳ್ಬೇಕಾಗಿದ್ದವನು ಅದರಿಂದ ಕೆಳಗಿಳಿದು ಕಾಡಿಗೆ ಹೋಗ್ಲಿಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ವಿಧಿಯ ಕೈವಾಡವೇ ಕಾರಣ ಆಗಿದೆ. ಅದೊಂದು ವೇಳೆ ಇಲ್ಲದೇ ಇದ್ರೆ ಕೈಕೈಯ ಬುದ್ಧಿ ಹೀಯಾಕೆ ವ್ಯತ್ಯಸ್ತ ಆಗ್ತಿತ್ತು. ನಾನು ನನ್ನ ತಾಯಂದಿರಾದಂತಹ ಕೌಸಲ್ಯ, ಸುಮಿತ್ರೆ, ಕೈಕೈಯರಲ್ಲಿ ಹೇಗೆ ತಾರತಮ್ಯ ಇಲ್ಲದೆ ಪ್ರೀತಿಯನ್ನು ಇಟ್ಕೊಂಡಿದ್ದೇನೋ ಹಾಗೆ ಕೈಕೈಯೂ ಕೂಡ ನನ್ನ ಬಗ್ಗೆ, ಭರತನ ಬಗ್ಗೆ, ಉಳಿದವರೆಲ್ಲರ ಬಗ್ಗೆನೂ ಕೂಡ ತಾರತಮ್ಯ ಇಲ್ಲದಂತಹ ಪ್ರೀತಿಯನ್ನು ಇಟ್ಕೊಂಡಿದ್ದಾಳೆ. ಅಷ್ಟು ವಿಶಾಲವಾದಂಥ ಮನಸ್ಸು ಅವಳದು. ನಾವು ಅದನ್ನ ಹಿಂದೆ ಮನಗಂಡಿದ್ವಿ, ಅದು ನಿನಗೂ ಕೂಡ ಗೊತ್ತು. ಆದರೆ ಅವಳು ತಾಳಿರುವಂಥ ಅವಳು ಇವತ್ತು ತಾಳಿರುವಂಥ ಧೋರಣೆ ಏನಿದೆ ಅದು ಬದಲಾವಣೆ ಹೊಂದಿದೆ. ಯಾವ ಕಾರಣಕ್ಕಾಗಿ ಬದಲಾವಣೆ ಹೊಂದಿತು? ಅದಕ್ಕೆಲ್ಲದಕ್ಕೂ ಕೂಡ ವಿಧಿಯೇ ಕಾರಣ. ಮತ್ತು ಅವಳು ಕಠೋರವಾಗಿ ಮಾತಾಡ್ತಿದ್ದಾಳೆ. ಏನು ಮಾತಾಡಿದ್ಲು ಅಂದರೆ, ನೀನು ಕಾಡಿಗೆ ಹೋಗೋ ತನಕ ನಿನ್ನ ಅಪ್ಪನವಂತ ದಶರಥ ಊಟ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ. ದಶರಥ ಏನು ಈ ರಾಮ ಏನಾದ್ರು ಕೂಡಲೇ ಕಾಡಿಗೆ ಹೋಗಿಬಿಟ್ರೆ ದಶರಥ ಸಮಾಧಾನದಿಂದ ಕೂಡಲೇ ಸ್ನಾನ ಮಾಡಿ ಹಾಲುವನ್ನು ಊಟ ಮಾಡ್ತಾನೇನೋ ಅನ್ನೋ ಥರ ಅವಳು ಮಾತಾಡ್ತಿದ್ಲು. ಇಷ್ಟು ಕಾರಣ ಕಠೋರಾಗ ಅವಳು ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ? ಎಂದೂ ಮಾತಾಡ್ತಿದ್ದವಳು. ಹಾಗಾಗಿ ಇದು ದೈವ ಕಲ್ಪಿತ ಅಲ್ಲದೆ ಬೇರೆ ಏನೂ ಅಲ್ಲ. ಮೃದು ಸ್ವಭಾವದವಳು ಅವಳು, ರಾಜಪುತ್ರಿಯಾದವಳು. ಏನೋ ಸೌತಿ ಮಾತ್ಸರ್ಯ ಇದ್ದಿರಬೇಕು ಕೌಸಲ್ಯ ಬಗ್ಗೆ, ಸುಮಿತ್ರೆಯ ಬಗ್ಗೆ. ತಾನು ರೂಪವತಿ ಅಂತ ಅಭಿಮಾನ ಇದ್ದಿದ್ದರಿಂದ ರಾಜನನ್ನ ಆಟ ಆಡಿಸ್ತಿದ್ದಿರ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಅವಳು ಕೆಡಕು ಮಾಡಿದ್ದೇನು ಅಷ್ಟೇನು ಕೆಟ್ಟವಳು ಅಂತ ಬೇರೆ ಕಡೆ ಕಾಣಿಸೋದೇ ಇಲ್ಲ ಇಲ್ಲಿಯೂ. ದುರ್ಗುಣ ಶೂನ್ಯಳಾದಂಥ ದುಷ್ಟ ಹೆಂಗಸಿನಂತೆ ಅವಳು ನನಗೆ ಯಾಕೆ ಆ ಥರ ಮಾತಾಡ್ತಿದ್ಲು? ಅದು ಗಂಡನ ಎದುರಿಗೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ನಾವು. ಅದು ದೈವ ಅಂದ್ರೆ ಏನು ಹಾಗಾದ್ರೆ? ಅಂದರೆ ಏದು ಅಚಿಂತ್ಯಂತೂ ತದ್ದೈವಂ. ಯಾವುದು ನಮ್ಮ ಕೈ ಮೀರಿದ್ದಿದೆಯೋ, ಯಾವುದನ್ನು ನಾವು ಸುಲಭವಾಗಿ ಊಹೆ ಮಾಡಲಾರೆವೋ
ಅದೇ ದೈವ. ಚತುರ್ಮುಖ ಬ್ರಹ್ಮ ಮೊದಲಾದವರು ಕೂಡ ಆ ವಿಧಿ ನಿಯಮಕ್ಕೆ ಒಳಪಟ್ಟವರು, ಯಾರು ವಿಧಿಯನ್ನು ಮೀರಲಾರವರು. ಈ ಎಲ್ಲ ಏನು ಸಂಗತಿಗಳ ಇಷ್ಟು ವ್ಯತ್ಯಾಸ ಆಯ್ತಲ್ಲ. ನಾನು ಪಟ್ಟಾಭಿಷೇಕಕ್ಕೆ ಹೋಗಬೇಕಾಗಿದ್ದು ಅಷ್ಟು ದೊಡ್ಡ ಸಮಾರಂಭ ಅದೆಲ್ಲ ಹಾಳಾಗಿ ಹೋಯ್ತಲ್ಲ, ಇದನ್ನೆಲ್ಲ ಗಮನಿಸಿದ್ರೇ ವಿಧಿ ಬಲಿಷ್ಠ ಅಂತ ಗೊತ್ತಾಗ್ತದೆ ಅಂತ ನಾವು. ಕಚ್ಚಿತ್ ದೈವೇನ ಸೌಮಿತ್ರೇ ಯೋದ್ಧು ಉತ್ಸಹತೆ ಪುಮಾನ್ ಯಶ್ಚನ ಗ್ರಹಣಂ ಕಿಂಚಿತ್ ಕರ್ಮಣೋನ್ಯತ್ರ ದೃಶ್ಯತೆ. ವಿಧಿ ಅನ್ನೋದು ಇದು ಯಾರ ಕೈಗೂ ಸಿಗುವಂಥದ್ದಲ್ಲ, ಯಾರ ಬುದ್ಧಿಗೂ ನಿಲ್ಕುವಂಥದ್ದಲ್ಲ. ಇದು ವಿಧಿ ಹೀಗಿತ್ತು ಅಂತ ನಮ್ಗೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ಮೊದಲಲ್ಲ, ಅದು ಆಮೇಲೆ ಗೊತ್ತಾಗೋದು. ಹಾಗಾಗಿ ಅಂಥ ಬಲಿಷ್ಠವಾದಂಥ ವಿಧಿ ಏನಿದೆ ಅದರ ಜೊತೆ ಯಾವ ಪರಾಕ್ರಮಿಯಾದಂಥ ಮನುಷ್ಯ ಹೋರಾಡಲಿಕ್ಕೆ ಸಮರ್ಥನಾಗ್ತಾನೆ? ತಾನು ಅದನ್ನು ಸೋಲಿಸ್ತೀನಿ ಅಂತ ಅನ್ನೋದು ಅಸಂಭಾವಿತವಾದಂಥ ಮಾತು. ಅದಷ್ಟೇ ಅಲ್ಲ, ಸುಖ ದುಃಖ ಭಯ ಕ್ರೋಧ ಲಾಭ ನಷ್ಟ ಬಂಧ ಮೋಕ್ಷ ಇವೆಲ್ಲ ಏನಿದೆ ಈ ಸಂಸಾರದಲ್ಲಿ ಇವೆಲ್ಲವೂ ಕೂಡ ದೈವಸ್ಯ ಕರ್ಮತತ್, ಎಲ್ಲವೂ ಕೂಡ ದೈವದ ಅಧೀನವಾದದ್ದು. ವಿಶ್ವಾಮಿತ್ರನಂಥ ಮಹಾ ಋಷಿಗಳು, ಮಹಾ ತಪಸ್ವಿಗಳಾದಂಥ ಋಷಿಗಳು, ಅವರು ಕೂಡ ದೈವದಿಂದ ಪೀಡಿತರು. ಪೀಡಿತರು ಅಂದರೆ ನಿಯಂತ್ರಿತರಾದವರು. ಪೀಡಿತರಿಂದ ಸಂಕಷ್ಟಕ್ಕೊಳಗಾದವರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಿಯಂತ್ರಿತರಾದವರು. ಹಲವಾರು ಸಾವಿರ ವರ್ಷ ಕಠೋರವಾದಂಥ ತಪಸ್ಸು ಮಾಡಿದ್ರು ಅವರು. ಆದರೆ ಆ ಕಠೋರವಾದಂಥ ತಪಸ್ಸಿನ ಫಲವನ್ನೆಲ್ಲ ಕ್ಷಣಾರ್ಥದಲ್ಲಿ ಅವ್ರು ಕಳ್ಕೊಳ್ಬೇಕಾಯ್ತು. ಕಾಮ ಮನ್ಯುಬಿಹಿ, ಕಾಮಕ್ಕೆ, ಮನ್ಯು ಅಂದರೆ ಸಿಟ್ಟಿಗೆ ಆ ತಪಸ್ಸಿನೆಲ್ಲ ಅವ್ರು ಬಲಿ ಕೊಡಬೇಕಾಯ್ತು. ಇದಕ್ಕೆಲ್ಲ ಏನು ಕಾರಣ ಅಂದರೆ ವಿಧಿಯೇ ಕಾರಣ. ಅಸಂಕಲ್ಪಿತ ಮೇವೇಹ ಇದು ಅಕಸ್ಮಾತ್ ಪ್ರವರ್ತತೆ ನಿವರ್ತ್ಯ ಆರಂಭ ಮಾರಬ್ಧಂ ನನು ದೈವಸ್ಯ ಕರ್ಮತತ್. ದೈವದ ಕರ್ಮ, ದೈವದ ಸಂಕಲ್ಪ ಅಂತ ನಾವು ಹೇಗೆ ತಿಳ್ಕೋಬೇಕು ಅಂತಂದ್ರೆ, ನಾವು ಪ್ರಾರಂಭ ಮಾಡಿದಂಥ ಒಂದು ಕೆಲಸ, ಏನೋ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಕೆಲಸ ಆಕಸ್ಮಿಕವಾಗಿ ನಿಂತು ಹೋಗಿಬಿಡ್ತದೆ. ನಾವು ಊಹೆ ಮಾಡಿದಂಥ ಮತ್ತೊಂದೇನೋ ಆಗಿಬಿಡ್ತದೆ. ಅಸಂಕಲ್ಪಿತ, ಸಂಕಲ್ಪ ಮಾಡದೇ ಇತ್ತು, ಅದು ನಿಂತು ಹೋಗಿಬಿಡ್ತದೆ. ಅಕಸ್ಮಾತ್ ಪ್ರವರ್ತತೆ, ಇದು ಇನ್ನೊಂದೇನೋ ಆಗಿ ಹೋಗ್ತದೆ. ನಾನು ದೈವಕ್ಕೆ ಕರ್ಮತತ್ವ, ಅದೆಲ್ಲವೂ ಕೂಡ ದೈವದ ಕೈವಾಡದಿಂದಲೇ ಆಗುವಂಥವು. ನನಗೆ ಈ ಪಟ್ಟಾಭಿಷೇಕ ನಿಂತು ಹೋದಕ್ಕೆ ಪರಿತಾಪ ಏನೂ ಇಲ್ಲ, ಸಂಕಟ ಏನೂ ಇಲ್ಲ ಅಂದ ರಾಮ. ಯಾಕೆಂದ್ರೆ ನಾನು ಬುದ್ಧಿಯೋಗದಿಂದ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ, ಮನಸ್ಸಿನಿಂದ ಆತ್ಮವನ್ನು ನಿಶ್ಚಲವನ್ನಾಗಿ ಮಾಡಿದ್ದೇನೆ, ತಾರತಮ್ಯ ರಹಿತವನ್ನಾಗಿ ಅದನ್ನ ನಿರ್ಲಿಪ್ತವನ್ನಾಗಿ ಮಾಡಿದ್ದೇನೆ. ಹಾಗಾಗಿ ನನಗೆ ಪರಿತಾಪವೇ ಇಲ್ಲ. ನೀನು ಕೂಡ ಆ ದುಃಖವನ್ನು ಬಿಟ್ಟು ಬಿಡು. ಪಟ್ಟಾಭಿಷೇಕದ ತಯಾರಿಯನ್ನೆಲ್ಲ ನಿಲ್ಲಿಸು ಬೇಗ. ಸಮುದ್ರದಿಂದ ನದಿಗಳಿಂದ ನೀರು ತಂದಿದ್ದಲ್ಲ, ಅದನ್ನೆಲ್ಲ ಏನು ಮಾಡಬೇಕಾದ್ರೆ ಅಂತಂದ್ರೆ, ನಾನೀಗ ಕಾಡಿಗೆ ಹೋಗಬೇಕಾಗಿದೆ, ನನಗೆ ಅದರಿಂದ ಮಂಗಳ ಸ್ನಾನ ಆಗಲಿ. ಅದರಿಂದ ನಾನು ಮಂಗಳ ಸ್ನಾನ ಆಗಲಿ. ಅಥವಾ ಇನ್ನೂ ಒಂದು ಮಾತು ಹೇಳಿದ ಅವನು, ಇದೆಲ್ಲ ರಾಜನಿಗೆ ಯೋಗ್ಯವಾದದ್ದು. ರಾಜನಿಗೆ ಯೋಗ್ಯವಾದ್ರೆ ಅದು ನಮ್ಗೆ ಯಾಕೆ ಬೇಕು? ಅದು ಬೇಡ. ಅಂದ್ರೆ ಈ ನಿನ್ನೆ ಮೊನ್ನೆ ಅವನು ಹೇಳಿದೆ, ಕೈ ರಾಮನನ್ನು ಕರೆಸ್ಕೊಂಡು ತನ್ನ ಅರಮನೆಗೆ, ದಶರಥ ಇದ್ದಲ್ಲಿ ಕರೆಸ್ಕೊಂಡು ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ರಥದಲ್ಲೇ ಕೂತ್ಕೊಂಡೇ ಹೋದ ಅಂತ ಬಂತು. ಕೈ ಅರಮನೆಯ 2 ಭಾಗಗಳನ್ನ ರಥದಲ್ಲೇ ಕೂತ್ಕೊಂಡು ದಾಟಿದ, ಮುಂದೆ ಒಂದು ಭಾಗವನ್ನ ಕಾಲ್ನಡಿಗೆಯಿಂದ ದಾಟಿದ ಅಂತ ಬಂತು. ಅವಳು ಅಲ್ಲಿ ಕರೆಸ್ಕೊಂಡು ಒಳಗೆಲ್ಲ ಹೇಳಿದ ಮೇಲೆ, ನೀನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ ಮೇಲೆ ಹೊರಗೆ ಬರುವಾಗ ಪ್ರತಿಷಿಧ್ಯ ರಥ ಛತ್ರ ಚಾಮರ ಇದನ್ನೆಲ್ಲೂ ಹಿಂದಿಟ್ಟುಬಿಟ್ಟ, ನೀವು ನನ್ನ ಜೊತೆ ಬರಬೇಡಿ ಅಂತ ಹೇಳಿದ. ನಾನೀಗ ರಾಜ ಅಲ್ಲ, ನನಗೆ ವೈಭವ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ದ. ಅದು ಬೇಕಾಗಿಲ್ಲ ಅಂತ ಆದ್ಮೇಲೆ ನನಗೆ ಈ ರಾಜನಿಗೆ ಉಚಿತವಾಗಿರುವಂಥ, ರಾಜನಿಗೆ ಯೋಗ್ಯವಾಗಿರುವಂಥ ಈ ಪೂರ್ಣ ಕುಂಭಗಳು ನೀರಾದ್ರೆ ಯಾಕೆ? ಅದು ಬೇಡ ನನಗೆ. ನಾನೇ ತೀರ್ಥದಿಂದ ನೀರನ್ನು ತರ್ತೀನಿ, ಅದರಿಂದಲೇ ಸ್ನಾನ ಮಾಡ್ತೀನಿ. ಅದೇ ನನಗೆ ವನವಾಸಕ್ಕೆ ಯೋಗ್ಯ ಆದಿತ್ತು. ನಮಗೆ ರಾಜ್ಯಲಕ್ಷ್ಮಿ ಆದ್ರೇನು, ವನಲಕ್ಷ್ಮಿ ಆದ್ರೇನು, ಲಕ್ಷ್ಮಿ ಎಲ್ಲಾದ್ರೂ ಒಂದೇ ಅಂತ ಹೇಳಿದ ಅವನು. ನನ್ನ ಅಭಿಪ್ರಾಯಕ್ಕೆ ಅನುಸಾರವಾಗಿ ಇದೆಲ್ಲವೂ ಕೂಡ ಸಮಾನವಾಗಿದೆ. ಮಾಚ ಲಕ್ಷ್ಮಣ ಸಂತಾಪಂ ಕಾರ್ಷೀರ್ ಲಕ್ಷ್ಮಿಯ ವಿಪರ್ಯಯ. ಲಕ್ಷ್ಮಿ ವ್ಯತ್ಯಾಸ ಇರುತ್ತೆ.
ರಾಜ್ಯಂ ವಾ ವನವಾಸೋ ಮಹೋದಯ. ಲಕ್ಷ್ಮ್ಯಾ ವಿಫಲ್ಯೆ. ಲಕ್ಷ್ಮಿ ಮೊದಲು ರಾಜ್ಯಲಕ್ಷ್ಮಿ ಇದ್ಲು ನನ್ನ ಜೊತೆಗೆ, ಈಗ ವನಲಕ್ಷ್ಮಿ ಇದ್ದಾಳಷ್ಟೇ. ಹಾಗಾಗಿ ಅದ್ರ ಬಗ್ಗೆ ನೀನು ದುಃಖ ಪಡಬೇಡ. ಮತ್ತೆ ನಮ್ಮ ತಾಯ ಅಂತ ಕೈಕೈಯೇ ಇದಕ್ಕೆಲ್ಲದಕ್ಕೂ ಕಾರಣಗಳು ಅಂತ ನೀನು ಶಂಕೆ ಪಡಬೇಡ. ದೈವ ಯೋಗದಿಂದ ಅವಳು ಪ್ರೇರೇಪಿತರಾಗಿದ್ದಾಳೆ, ಅವಳನ್ನು ಬೈದೇನು ಉಪಯೋಗ? ನಮ್ಮ ತಂದೆನೂ ಇದಕ್ಕೆ ಕಾರಣ ಅಲ್ಲ. ತಂದೆ ತಾಯಿಗಳು ದೈವಕ್ಕೆ ನಿಮಿತ್ತರಷ್ಟೇ. ವಿಧಿ ವಿಲಾಸ ಎಷ್ಟೊಂದು ಬಲಿಷ್ಠ ತಿಳ್ಕೊಳ್ಳೋ. ಈ ಸಂದರ್ಭದಲ್ಲೂ ಕೂಡ ತಾತ್ವಿಕತೆಯನ್ನು ಅರ್ಥ ಮಾಡ್ಕೋ. ಹಾಗಾಗಿ ನಮಗೆ ದುಃಖ ಆಗೋದಿಲ್ಲ. ಇಲ್ಲದೇ ಇದ್ರೆ ನಾವು ಕೂಡ ಕಾಮಕ್ರೋಧಗಳಿಗೆ ಬಲಿಯಾಗಿ ಉಳಿದವರನ್ನು ನಿಂದೆ ಮಾಡಿ ಪಾಪಕ್ಕೊಳಗಾಗ್ತೇವೆ. ರಾಮ ಹೀಗೆಲ್ಲ ಹೇಳ್ತಿದ್ದಾಗ ಲಕ್ಷ್ಮಣ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಂತೆ. ಲಕ್ಷ್ಮಣ ಅಧಶಿರಾಹ. ಅವನಿಗೆ ಮನಸ ಹರ್ಷ ದುಃಖಯೋಹೋ, ಒಂದ್ ಕಡೆ ಸಂತೋಷ ಒಂದ್ ಕಡೆ ದುಃಖ, ಇದೆರಡೂ ಆಗಿ ಅದರ ನಡುವೆ ಆತ ಕೊಳಲಾಡುವಂತಾಗಿಬಿಟ್ಟ. ಯಾಕಂದ್ರೆ ಸಂತೋಷವೂ ಆಗಿತ್ತು ದುಃಖವೂ ಆಗಿತ್ತು ಅಂತಂದ್ರೆ, ಅಣ್ಣನವಂತ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿ ಇನ್ನಾತ ವನವಾಸಕ್ಕೆ ಹೋಗ್ಬೇಕಲ್ಲ ಅಂತ ದುಃಖ ಆಗಿತ್ತು. ಒಂದ್ ಕಡೆ ಸಂತೋಷವೂ ಏನಾಯ್ತಂದ್ರೆ, ಈ ಪಟ್ಟಾಭಿಷೇಕ ಕಳ್ಕೊಂಡ್ರೂ ಕೂಡ ಅದನ್ನು ಸಂತುಷ್ಟನಾಗೇ ಇದ್ದಾನಲ್ಲ ಅವನು. ಅದನ್ನ ಮೊನ್ನೆ ಒಂದ್ ದಿವಸ ಹೇಳಿದೆ, ಅವನ ಸ್ವಾಭಾವಿಕವಾದಂಥ ಕಾಂತಿ ಏನಿತ್ತು, ಆ ಕಾಂತಿಗೆ ಏನು ತೊಂದರೆನೇ ಆಗಲಿಲ್ಲಂತೆ. ಎಷ್ಟು ಮೋಡಗಳು ಬಂದ್ರು ಏನು ಬಂದ್ರೂ ಚಂದ್ರನ ಕಾಂತಿಗೇನು ಅಡಚಣೆ ಇರೋದಿಲ್ಲ. ಆ ಕಾಂತಿ ನಮಗೆ ಕಾಣದೇ ಇರುವಂತ ಆಗ್ತದೆ ಅಷ್ಟೇ. ಅವನ ಕಾಂತಿ ಏನು ಕೊಂದೋದಿಲ್ಲಲ್ಲ ಚಂದ್ರನ ಕಾಂತಿ. ಅದರಂತೆ ರಾಮನ ಕಾಂತಿಗೆ ಏನು ತೊಂದರೆ ಬಂದಿರಲಿಲ್ಲ ಅಂತ ಮೊನ್ನೆ ದಿವಸ ನಾವು ನೋಡಿದ್ವಿ. ಹಾಗಾಗಿ ಅಣ್ಣನ ಧೈರ್ಯ ನೋಡಿ ಅವನಿಗೆ ಸಂತೋಷವೂ ಆಯಿತು, ಅವನಿಗೆ ಬಂದಂಥ ಪರಿಸ್ಥಿತಿಯ ವ್ಯತ್ಯಾಸ ನೋಡಿ ದುಃಖವೂ ಕೂಡ ಆಯಿತು. ಆದರೆ ಆ ದುಃಖವಾಗಲಿ ಸಂತೋಷವಾಗಲಿ ಅವನಲ್ಲಿ ಬಹಳ ಕಾಲ ಉಳಿಲಿಲ್ಲ, ಯಾವುದೋ ಅದರಲ್ಲಿ ಉಳಿಲಿಲ್ಲಂತೆ. ಈಗ ಅವನಿಗೆ ನಿಶ್ಚಿತ ಆಗಿಬಿಡ್ತದೆ, ಇದು ಧರ್ಮನೇ ಅಲ್ಲ. ನಮ್ಮ ಅಣ್ಣ ಏನು ವಿಚಾರ ಮಾಡಿದ್ದಾನೆ, ಇದು ಧರ್ಮ ಅಲ್ಲ, ಇದೊಂದು ಮೂರ್ಖತನ ಅಂತ ಅನಿಸಿಬಿಡ್ತ ಅವನಿಗೆ. ಕ್ಷತ್ರಿಯರಿಗೆ ಸಹಜವಾದಂಥ ಸಿಟ್ಟು ಅವನಿಗೆ ಬಂತು. ಎರಡು ಹುಬ್ಬುಗಳನ್ನು ಗಂಟಿಕ್ಕಿದ. ಒಂದು ಮಹಾಸರ್ಪವನ್ನು, ದೊಡ್ಡ ಹಾವನ್ನು ಅದರ ಹುತ್ತದಲ್ಲಿ ಬಂಧಿಸಿಟ್ಟು ಬಿಟ್ರೆ ಅದಕ್ಕೆಷ್ಟು ಸಿಟ್ಟು ಬಂದಿರ್ತದೋ ಅಷ್ಟೇ ಸಿಟ್ಟು ಆತನಿಗೂ ಬಂದಿತ್ತು. ಆನೆ ಸೊಂಡಿಲನ್ನು ಮೇಲೆತ್ತುವಂತೆ ತನ್ನ ಬಲಗೈಯನ್ನು ಮೇಲೆತ್ತಿ ಆಡಿಸ್ತಿದ್ದ. ಖಡ್ಗ ಕೈಯಲ್ಲಿ ಹಿಡಿದೇ ಬಿಟ್ಟಿದ್ದ ಅವನು, ಹೊರೆಯಿಂದ ಕೆಳಗೆ ಇಳಿಸಿದ್ದ. ಈ ಖಡ್ಗದಿಂದ ಯಾರನ್ನು ಕತ್ತರಿಸಲಿ ಅಂತ ತಯಾರಾಗಿ ನಿಂತು ಬಿಟ್ಟಿದ್ದ. ಆ ಅಣ್ಣನನ್ನ ಕಡೆಗಣ್ಣಿನಿಂದ ಓರೆಯಾಗಿ ನೋಡಿದ್ನಂತೆ. ಆ ಥರ ಎಂದಾದ್ರೂ ಸಿಟ್ಟಿಂದ ಅಣ್ಣನ ಕಡೆ ನೋಡಿದ್ನೋ ಇಲ್ಲೋ, ಅಂತೂ ಅಗ್ರಾಕ್ಷಣ ವೀಕ್ಷಮಾನಸ್ತು, ಕಡೆಗಣ್ಣ ನೋಡಿದ. ನೋಡಿ ಅವನಿಗೆ ಹೇಳಿದ, ಏನು ಹೇಳಿದ ಅಂತಂದ್ರೆ, ಪಿತೃವಾಕ್ಯ ಪರಿಪಾಲನಾ ರೂಪವಂತ ಧರ್ಮ ಮಾಡ್ತೀನಿ ಅಂತ ಹೊರಟಿದ್ದೀನಿ ನೀನು. ಒಂದು ವೇಳೆ ಪಿತೃವಾಕ್ಯ ಪರಿಪಾಲನೆ ಮಾಡದೇ ಇದ್ರೆ ಏನು ಅಧರ್ಮ ಆಗಿಬಿಡ್ತದೋ, ಏನು ಪಾಪ ಸಂಘಟನೆ ಆಗ್ತದೋ, ಮತ್ತು ಪ್ರಜೆಗಳ ನಮ್ಮ ಬಗ್ಗೆ ಏನು ತಿಳ್ಕೊಂಡು ಬಿಡ್ತಾರೋ ಅಂತ ಹೀಗೆಲ್ಲ ನೀನು ತಿಳ್ಕೊಂಡಿದ್ದಿ. ಮತ್ತು ಕಾಡಿಗೆ ಹೋಗಿಬಿಡ್ತೀವಿ, ದೊಡ್ಡ ಸಂಭ್ರಮ ಪಡ್ತೀವಿ. ಇದು ಅಸ್ಥಾನೇ ಸಂಭ್ರಮ. ಇದು ಯಾವ ವಿಷಯದಲ್ಲಿ ನೀನು ಸಂಭ್ರಮ ಪಡಬಾರ್ದಿತ್ತು ಅಂಥ ವಿಷಯದಲ್ಲಿ ಸಂಭ್ರಮ ಪಡ್ತಿದ್ದಿ. ಇದೊಂದು ಧರ್ಮ ಅಂತಲೇ ನನಗೆ ಅನಿಸ್ತಿಲ್ಲ. ಲೋಕ ವಿದ್ವಿಷ್ಟಮಾರ ಧರ್ಮದೋಷ ಪ್ರಸಂಗೇನ ಲೋಕಸ್ಯ ಅನತಿಶಂಕಯ ಅಸ್ಥಾನೇ ಸಂಭ್ರಮೋ ಯಸ್ಯ. ಅಸ್ಥಾನೇ ಯಾವ ವಿಷಯದೊಳಗೆ ನೀನು ಸಂಭ್ರಮ ಪಡಬಾರ್ದಿತ್ತೋ ಅಂಥ ವಿಷಯದಲ್ಲಿ ದೊಡ್ಡ ಸಂಭ್ರಮ ಪಡ್ತಿದ್ದಿ. ಏನೋ ದೊಡ್ಡ ಧರ್ಮ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೀನು ಅಂದ ಅಣ್ಣನಿಗೆ. ನೀನು ನನ್ನಂತೆ ದೊಡ್ಡ ಕ್ಷತ್ರಿಯ ವೀರನಾಗಿದ್ದೆ, ಮಹಾಪರಾಕ್ರಮಿಗೊಳಗಾಗಿದ್ದೆ. ಯಾವ ಭ್ರಾಂತಿಗೆ ಒಳಗಾಗಬಾರ್ದು ಕ್ಷತ್ರಿಯನು. ಇಂಥ ಮಾತನ್ನು ಆಡಬಾರ್ದಿತ್ತು. ದೈವ ಅಂತಿದೆಯಲ್ಲ, ದೈವದ ಮಾತನ್ನು ಆಡೋರು ಯಾರು? ಧೈರ್ಯವಿಲ್ಲದೆ ಇದ್ದವರು ಧೈರ್ಯದ ಮಾತನ್ನು ಆಡಬೇಕು. ವೀರರಾದವರು ಆ ದೈವ ಪರಮಾತ್ಮ ಅಂತ ಇಂಥ ಮಾತುಗಳನ್ನು ಆಡಬಾರದು. ಇವರಿಬ್ಬರು ಕೂಡ, ಈ ದಶರಥ ಮತ್ತು ಕೈಕೇಯಿರಿಬ್ಬರು ಕೂಡ ನಿನಗೆ ಪ್ರತ್ಯಕ್ಷವಾಗಿ ಕೇರ್ ಮಾಡ್ತಿದ್ದಾರೆ. ಇದನ್ನು ನೀನು ಯಾಕೆ ತಿಳ್ಕೊಂಡಿಲ್ಲ? ಇವರು ಸಂಚು ಮಾಡಿದ್ದಾರೆ ನಿನಗೆ ಅಂದವನ. ರಾಮನಿಗೆ ದಶರಥ ಕೈಕೇಯಿಯಲ್ಲಿ ಸಂಚು ಕಾಣಲಿಲ್ಲ, ಇವರಿಬ್ಬರು ನಿನಗೆ ಸಂಚು ಮಾಡಿದ್ದಾರೆ. ಪಾಪಯೋಸ್ತೆ ಕಥಂ ನಾಮ ತಯೋ ಶಂಕಾ ನ ವಿದ್ಯತೆ. ಅವರಿಬ್ಬರು ಪಾಪಿಷ್ಠರು. ಕೈಕೇಯಿಯೊಬ್ಬೇ ಪಾಪಿಷ್ಠಳಲ್ಲ, ದಶರಥನೂ ಪಾಪಿಷ್ಠ, ಕೈಕೇಯಿಯೂ ಪಾಪಿಷ್ಠಳು. ಸಂತಿ ಧರ್ಮೋಪರಾಹ ಶ್ಲಕ್ಷ್ಣಾಹ ಧರ್ಮಾತ್ಮನ್ ಕಿಂ ನ ಬುದ್ಧತೆ. ಜಗತ್ತಿನಲ್ಲಿ ಎಂತೆಂಥವ್ರು ಇದ್ದಾರೆ ಅಂದರೆ ಅವರಿಗೆ ತಮ್ಮ ಸ್ವಾರ್ಥವೇ ಮುಖ್ಯ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಅದಕ್ಕೊಂದು ಧರ್ಮದ ಮುಖವಾಡ ಹಾಕ್ತಾರೆ ಅಷ್ಟೇ. ಧರ್ಮ ಮಾಡ್ತಿದ್ದೀನಿ ತಿಳ್ಕೊತಾರೆ. ಇಷ್ಟು ಮಹಾಧರ್ಮಾತ್ಮರು ಇವರು ಅಂತೇಳಿ ಜನ ಅವ್ರ ಮಾತು ನಂಬಿ ಮೋಸ ಹೋಗ್ತಾರೆ. ಇಂಥವರೆಲ್ಲ ಜಗತ್ತಿನಲ್ಲಿ ಇರ್ತಾರೆ. ನೀನು ಅದನ್ನ ಯಾಕೆ ತಿಳ್ಕೊಂಡಿಲ್ಲ? ಇವ್ರ ಸೋಗನ್ನು ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ?
ತಯೋ ಸುಚರಿತಂ ಸ್ವಾರ್ಥಂ, ಸುಚರಿತ ಇದೆ, ಚೆನ್ನಾಗಿ ಪ್ಲಾನ್ ಮಾಡಿರುವಂಥ ಸಂಚಿದು, ಇದು ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಸಾಕ್ಷಾತ್ ಪ್ರೀತಿ ಈರ್ಷತೋಹೋ, ನಿನ್ನನ್ನು ಉದ್ದೇಶಪೂರ್ವಕವಾಗಿ ಅವ್ರು ದೂರ ಇಡ್ತಿದ್ದಾರೆ ಸಿಂಹಾಸನದಿಂದ, ಅದು ನೀನು ತಿಳ್ಕೊಳ್ಬೇಕು. ಯದಿ ನೈವಂ ವ್ಯವಸ್ಥಿತಂ ಸ್ಯಾದ್ಧಿ ಪ್ರಾಗೇವ ರಾಘವ ತಯೋ ಪ್ರಾಗೇವ ತತ್ತಶ್ಚ ಸ್ಯಾದ್ವರ ಪ್ರಕಟಸ್ತಃ. ಇವರು ಇದನ್ನು ಮಾಡಿದ ಸಂಚು ಅಂತ ನಾನು ಇದನ್ನು ಹೇಳಿ ಸಮರ್ಥನೆ ಮಾಡ್ತೀನಿ ಅಂದರೆ ಲಕ್ಷ್ಮಣ ಹೇಳಿದೆ. ಆ ನಮ್ಮಪ್ಪ ಅವಳಿಗೆ ವರ ಕೊಟ್ಟಿದ್ರೆ ಆ ವರಗಳನ್ನು ಹಿಂದೆ ಈಡೇರಿಸಬೇಕಾಗಿತ್ತು. ಯುದ್ಧ ಸಂದರ್ಭದಲ್ಲಿ ಕೊಟ್ಟಿದ್ದ, ಯುದ್ಧ ಮುಗಿದ ಅರಮನೆಗೆ ಬಂದ್ಬಿಟ್ಟು ಅದೇನು ವರ ಬೇಕು ಅಂತ ಖಾಲಿ ಆಗಿಬಿಡು ಮತ್ತು ಆಮೇಲೆ ಅಂತ ಹೇಳ್ಬೋದಿತ್ತಲ್ಲ. ಆದರೆ ಆ ವರಗಳನ್ನು ಇಲ್ಲಿ ತನಕ ಕಾಯ್ದುಕೊಂಡು ಇಬ್ರು ಗುಟ್ಟಾಗಿ ಯಾರೂ ನೋಡದಿದ್ದಂಥ ಜಾಗದಲ್ಲಿ ಯುದ್ಧರಂಗದಲ್ಲಿ ಪರಸ್ಪರ ವರ ಕೊಡೋದನ್ನ ತಗೊಂಡೋದನ್ನು ಮಾಡಿ ಆ ಯುದ್ಧವನ್ನು ಈ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊತಿದ್ದಾರಲ್ಲ, ಇದಕ್ಕೇನರ್ಥ? ನಿನ್ನ ಸಿಂಹಾಸನದಿಂದ ದೂರ ಇಡಲಿಕ್ಕೆ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದು ಇದು ನೈವಂ ವ್ಯವಸ್ಥಿತಂ, ಇದು ಅವ್ರ ನಿಶ್ಚಯ ಮೊದಲೇ ಮಾಡಿದ್ದಲ್ಲದೇ ಇದ್ರೆ, ಪ್ರಾಗೇವ ಇದನ್ನು ಅವರು ಮೊದಲೇ ಮಾಡಿಲ್ಲದೆ ಇದ್ರೆ, ಇದು ಮೊದಲೇ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಿದ್ರು. ನಾನು ಇದನ್ನು ಸಹಿಸೋದಿಲ್ಲ, ಈ ವಿಷಯದಲ್ಲಿ ನೀವು ನನ್ನನ್ನು ಕ್ಷಮಿಸಬೇಕು. ನೋತ್ಸಹೇ ಸಹಿತಂ ವೀರ, ಇದು ಧರ್ಮವೂ ಅಲ್ಲ, ಇದು ದುಷ್ಟ ಸಂಚಿದು, ಇದನ್ನು ನಾನು ಸಹಿಸೋದಿಲ್ಲ. ನಿನ್ನ ಮಣ್ಣ ಇರಬಹುದು, ಈ ವಿಷಯದಲ್ಲಿ ನೀನು ನನ್ನನ್ನು ಕ್ಷಮಿಸಬೇಕು ಅಂದ ಲಕ್ಷ್ಮಣ. ನಿನಗೆ ಯಾಕಿಂತ ದುರ್ಬುದ್ಧಿ ಬಂದಿದೆ? ಕಾಡಿಗೆ ಹೋಗಿಬಿಡ್ತೀನಿ ಅಂತ ಹಾರಾಡ್ತಿದೆಯಲ್ಲ, ನಿನಗಿಂತ ದುರ್ಬುದ್ಧಿ ಯಾಕೆ ಬಂತು? ಏನೇಯಮಾಗತ ದ್ವೈಧಂ ತವ ಬುದ್ಧಿರ್ ಮಹಾಮತೆ. ವಾಸ್ತವಿಕವಾಗಿ ನೀನು ಮಹಾಮತಿ, ದೊಡ್ಡ ಪ್ರಾಜ್ಞೆ ಅಂತ ಅನ್ಸ್ಕೊಂಡಂತು. ಕಾಡಿಗೆ ಹೋಗಿಬಿಡ್ತೀನಿ ಅಂತಂತಿದೆಯಲ್ಲ, ಸಹಿ ಧರ್ಮೋ ಮಮ ದ್ವೇಷ್ಯ, ಅದು ಯಾವುದೋ ಧರ್ಮ ಅಂತಿದೆಯಲ್ಲ, ಆ ಧರ್ಮವನ್ನು ನಾನು ದ್ವೇಷ ಮಾಡ್ತೀನಿ, ಆ ಧರ್ಮವೇ ಬೇಕಾಗಿಲ್ಲ. ಯತ್ ಸಂಗಾದ್ ವಿಮುಷ್ಯತೆ, ಆ ಧರ್ಮದ ಹೆಸರು ಹೇಳ್ಕೊಂಡು ನೀನು ಕೂಡ ಮೋಹಕ್ಕೊಳಗಾಗಿದ್ದಿ, ಕ್ಷತ್ರಿಯರ ಶಕ್ತಿಯನ್ನೇ ಮರೆತು ಬಿಟ್ಟಿದ್ದಿ ನೀನು. ದೈವ ಅನ್ನೋದು ಕೇಡಿಗಳ ಮಾತಿದು, ಅದನ್ನು ನಾನು ಒಪ್ಪೋದಿಲ್ಲ. ಯಾವುದೇ ಕಾರಣದಿಂದಲೂ ಕೂಡ ಕೈಗೆ ದಾಸನಾದಂಥ ನಮ್ಮ ತಂದೆ ಧರ್ಮ ಬಾಹಿರವಾಗಿ ಏನು ಆಜ್ಞೆ ಮಾಡಿದ್ದಾನೆ, ಆ ಆಜ್ಞೆಯನ್ನು ನೀನು ನಡೆಸಿಕೊಡಬಾರ್ದು. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು, ಒಳಗೆ ದುರಭಿಪ್ರಾಯವನ್ನು ಇಟ್ಕೊಂಡು ಈ ವಂಚನೆಯನ್ನು ಅವರಿಬ್ಬರು ಮಾಡಿದ್ದಾರೆ, ಅದು ಪ್ರತ್ಯಕ್ಷವಾಗಿ ಕಾಣ್ತದೆ. ಆದರೆ ಅದು ನೀನು ಮಾತ್ರ ಒಪ್ಪಲಿಕ್ಕೆ ತಯಾರಿಲ್ಲ. ಅವರಿಬ್ಬರು ನಿಷ್ಕಲ್ಮಶರು, ಸರಳ ಸ್ವಭಾವದವರು, ನಮ್ಮ ಅಪ್ಪ ಅಮ್ಮನ ಕೇಡು ಬಗೆಯೋದಿಲ್ಲ ಅಂತ ನೀನು ತಿಳ್ಕೊಂಡಿದ್ದೆ, ಅದೇನು ಗೊತ್ತಾಗ್ತಿಲ್ಲ. ಮಾಡಿ ಅಧರ್ಮವನ್ನು ನಾವು ಕೈಯಿಂದ ಮಾಡೋದು, ಅದಕ್ಕೆ ಧರ್ಮದ ಸೋಲು ಹಾಕೋದು, ಇದು ನನಗೆ ಸರಿ ಬರೋದಿಲ್ಲ, ಇದನ್ನು ನಾನು ಒಪ್ಪೋದಿಲ್ಲ ಅಂದವನು. ಇದು ಲೋಕ ನಿಂದ್ಯವಾಗುತ್ತೆ. ಜನರು ಯಾರು ಕೂಡ ಇದನ್ನು ಒಪ್ಪೋದಿಲ್ಲ, ಪ್ರಾಜ್ಞರಾದಂಥ ಜನರು ಯಾರು ಕೂಡ ಇದನ್ನು ಒಪ್ಪೋದಿಲ್ಲ. ಇವರು ಹೆಸರಿಗೆ ಮಾತ್ರ ನಮ್ಮ ತಂದೆ ತಾಯಿಗಳು, ಇವರು ನಮ್ಮ ವಾಸ್ತವಿಕವಾಗಿ ಶತ್ರುಗಳು. ತವಾಯಂ ಧರ್ಮ ಸಂಯೋಗ ಲೋಕಶ್ಚಾಸ್ಯ ವಿಗರಹಿತ, ಇದು ಜನ ಯಾರು ಒಪ್ಪದೇ ಇರುವಂಥದ್ದು. ತಯೋಸ್ತು ಅಹಿತಯೋಹೋ, ಅವರಿಬ್ಬರು ನಮಗೆ ಹಿತೈಷಿಗಳೇ ಅಲ್ಲ, ಶತ್ರುವೋಹೋ, ಇಬ್ಬರು ನಮಗೆ ಶತ್ರುಗಳಾಗಿದ್ದಾರೆ. ಹೆಸರು ಮಾತ್ರ ತಂದೆ ತಾಯಿಗಳು ಅಂತೇಳಿ. ಪಿತೃ ಅಭಿಧಾನಯೋಹೋ, ಇಂಥ ಅವರ ಮಾತನ್ನ ನೀನು ಒಪ್ಪಬಾರದು, ಅದು ನಡೆಸ್ಕೊಡ್ತೇನೆ ಅನ್ನಬಾರ್ದು. ಅಥವಾ ಅವ್ರು ದುಷ್ಟರಿಲ್ಲ ಅಂತ ತಿಳ್ಕೊಳ್ಳೋಣ, ನಿನ್ನ ಅಭಿಪ್ರಾಯದಂತ ಅವ್ರು ದುಷ್ಟರಲ್ಲ, ಅವ್ರು ಸಂಚು ಮಾಡಿಲ್ಲ ಅಂತಾರು ತಿಳ್ಕೊ. ಇದು ದೈವ ಪ್ರೇರಣೆಯಿಂದ ಆಗಿದ್ದು, ಆಕಸ್ಮಿಕವಾಗಿ ಅವರ ಕೈ ಮೀರಿ ಆಗಿದ್ದು ಅಂತ ಬೇಕಾದ್ರೆ ನೀವು ತಿಳ್ಕೊಳ್ಳೋದಾದ್ರೂ, ದೈವ ಪ್ರೇರಿತವಾದ್ದಾದ್ರೂ ಅದನ್ನು ಯಾಕೆ ನಡೆಸ್ಕೊಡ್ಬೇಕು? ದೈವವನ್ನು ನಾವು ಯಾಕೆ ಮೀರಬಾರ್ದು? ದೈವವನ್ನು ಅವಲಂಬಿಸಿಕೊಂಡಿರುವಂಥವ್ರು ಯಾರಂದ್ರೆ ವಿಕ್ಲವ, ಯಾರು ಭಯ ಪಟ್ಟಿರ್ತಾರೋ, ಧೈರ್ಯ ಯಾರಿಗಿರೋದಿಲ್ಲೋ, ಯಾರಿಗೆ ಪರಾಕ್ರಮ ಇರೋದಿಲ್ಲೋ, ಅವರು ದೇವರ ಹೆಸರು ಹೇಳ್ಕೊಂಡು ಕೂತಿರ್ತಾರೆ. ದೈವ ನಾನೇನು ಮಾಡಬೇಕು ಅಂತಾರೆ. ಆದರೆ ನಿಜವಾದ ಪರಾಕ್ರಮ ಇದ್ದವರು ದೈವದ ಉಪಾಸನೆಯನ್ನೇ ಮಾಡೋದಿಲ್ಲ, ದೈವಕ್ಕೆ ಹೆದರೋದೇ ಇಲ್ಲ ಅವರು. ಪುರುಷ ಪ್ರಯತ್ನದಿಂದ ಆ ದೈವದ ಪ್ರವೃತ್ತಿಯನ್ನ, ದೈವದ ಆಲೋಚನೆಯನ್ನು ಯಾರು ಅತಿಕ್ರಮಿಸಿ ನಿಲ್ಲಕ್ಕೆ ಸಮರ್ಥರಾಗಿದ್ದಾರೆ ಅವರು ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ, ಇಲ್ಲದಿದ್ದರೆ ಅವರು ಹಾಳಾಗಿ ಹೋಗ್ತಾರೆ. ಅಂತ ಒಂದು ದೈವ ಏನು ಮಾಡಿತ್ತು ನೋಡಿ, ಇವತ್ತು ಪ್ರತ್ಯಕ್ಷವಾಗಿ ನೋಡಿಬಿಡು. ದೈವದ ಸಂಕಲ್ಪ ಹೆಚ್ಚಿಂದ ಪುರುಷನ ಪ್ರಯತ್ನ ಹೆಚ್ಚಿಂದು ಅಂತ ಸಂಕಲ್ಪವಾಗಿ ನೋಡಿಬಿಡು. ನೀನು ನೋಡು, ಕೋಸಲ ರಾಜ್ಯದ ಈ ಪ್ರಜೆಗಳು ಕೂಡ ನೋಡಲಿ. ದೈವ ಮಾನುಷರ ಸ್ವರೂಪ ಈಗ ಪ್ರಕಟ ಆಗಿಬಿಡ್ತದೆ. ದೈವರು ಅಂದರೆ ಮೇಲಿರುವಂಥವ್ರು, ನಾವೆಲ್ಲರೂ ಮನುಷ್ಯರು. ಇವರಲ್ಲಿ ಯಾರ ಶಕ್ತಿ ಹೆಚ್ಚಿಂದು ಅಂತ ಗೊತ್ತಾಗಿಬಿಡ್ತದೆ. ನೀನು ಹೇಳ್ತಿದೆಯಲ್ಲ,
ನಾನು ಪಟ್ಟಾಭಿಷೇಕಕ್ಕೆ ತಯಾರಾಗಿದ್ದೆ, ಅಂಥವನು ಆ ಸಿಂಹಾಸನದಿಂದ ಕೆಳಗಿಳಿದು ಇವತ್ತು ವನವಾಸಕ್ಕೆ ಹೋಗಬೇಕಾಗಿದೆ, ಇದಕ್ಕೆಲ್ಲ ದೈವವೇ ಕಾರಣ ಅಂತ ನೀನು ಹೇಳ್ತಿದ್ಯಲ್ಲ, ಇದನ್ನೆಲ್ಲ ಜನ ನೋಡಿದ್ದಾರಲ್ಲ, ಜನ ಈಗ ಈ ನಾಟಕವನ್ನು ಈಗ ನೋಡಿದ್ದಾರಲ್ಲ, ಈಗ ಇನ್ನೊಂದು ನಾಟಕವನ್ನು ನೋಡೋರಿದ್ದಾರೆ. ಅದೇನಂದ್ರೆ ಪುರುಷನ ಪ್ರಯತ್ನದ ನಾಟಕ. ಆ ಪುರುಷನೇ ನಾನು. ಈ ಪುರುಷನ ಪ್ರಯತ್ನದಿಂದ ದೈವಗತಿನೇ ವ್ಯತ್ಯಸ್ತ ಆಗೋದನ್ನು ಜನ ನೋಡ್ತಾರೆ. ಮೇಲೆ ನಿಂತ್ಕೊಂಡು ಮಾವುತ ಅಂಕುಶ ಹಾಕ್ತಿರ್ತಾನೆ. ಆ ಅಂಕುಶವನ್ನು ಲೆಕ್ಕಿಸದೆ ಸರಪಳಿಗಳನ್ನು ಮುರಿದುಕೊಂಡು ಸೊಕ್ಕಿನಿಂದ ಆನೆ ಮುನ್ನುಗ್ಗಿ ಬರುವಂತೆ ನಾನು ನನ್ನ ಪರಾಕ್ರಮದಿಂದ ಈ ದೈವ ಸಂಕಲ್ಪವನ್ನು ಮುರಿದು ನಿಲ್ಲಿಸ್ತೇನೆ. ಈ ಬರೆಯೋ ಅಯೋಧ್ಯೆಯ ಜನರಷ್ಟೇ ಅಲ್ಲ, ಈ ಅಯೋಧ್ಯೆಯ ಜನರನ್ನು ಒಂದು ಲೆಕ್ಕವೇ ಇಲ್ಲ ಅಂತ ಅವನು. ಲೋಕಪಾಲ ಸಮಸ್ತಾಹ, ಹಾಗೆ ನೋಡಿದ್ರೆ ಎಲ್ಲ ಲೋಕಪಾಲಕ್ಕಿಂತ ಮೇಲಿನವನವನು. ಇಂದ್ರ ಯಮ ವರುಣ ಮೊದಲಾದಂಥ ಲೋಕಪಾಲಕ್ಕಿಂತ ಶೇಷಾದಿಂದ ಅವನು ಮೇಲಿನವನು. ಸಮಸ್ತ ಲೋಕಪಾಲಕರನ್ನು ಎದುರಿಗೆ ಬಂದು ರಾಮನ ಪಟ್ಟಾಭಿಷೇಕಕ್ಕೆ ಅಡಚಣೆ ಮಾಡಿದರೂ ಕೂಡ ನಚ ಕೃಷ್ಣಾಹ ತ್ರಯೋ ಲೋಕಾಹ, 3 ಲೋಕಗಳು ಒಟ್ಟಾಗಿ ಬಂದರೂ ಕೂಡ ನಾನು ಅದನ್ನು ಹಿಮ್ಮೆಟ್ಟಿಸಬಲ್ಲೆ. ಕಿಂ ಪುನಃ ಪಿತ, ಈ ತಂದೆ ಯಾವ ಲೆಕ್ಕ ನನಗೆ ಅಂತಾನೆ. ಅವನಿಗೆ ನಾನೀಗಾಗಲೇ ನಮ್ಮ ಅಣ್ಣನ ಅಂತ ರಾಮನನ್ನ ರಾಜನನ್ನಾಗಿ ಮಾಡೇ ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಂತ ಅವನು. ಅದಕ್ಕಾಗಿ ಆ ಶ್ಲೋಕದಲ್ಲಿ ರಾಜನ್ ಅಂತ ಸಂಬೋಧನೆ ಮಾಡಿದ ಆ ಅಣ್ಣನನ್ನ. ಯೈಹಿ ವಿವಾಸಃ ತವ ಅರಣ್ಯೇ ಮಿಥಃ ರಾಜನ್ ಸಮರ್ಥಿತಃ ಅರಣ್ಯೇ ತೇ ವಿವತ್ಸಂತಿ ಚತುರ್ದಶ ಸಮಾಸ್ತಥ. ರಾಜನ ಅಂತ ರಾಮನೇ, ನಿನ್ನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಅವ್ರು ಆಲೋಚನೆ ಮಾಡಿದಾರಲ್ಲ, ನಿನ್ನನ್ನು ಕಾಡಿಗೆ ಕಳಿಸ್ಬೇಕು ಅಂತ ಅವ್ರು ಯಾರು ಆಲೋಚನೆ ಮಾಡಿದ್ದಾರೋ ಅವ್ರನ್ನ ನಾನು ಇವತ್ತು ಕಾಡಿಗೆ ಕಳಿಸ್ತೇನೆ, ನಿನ್ನನ್ನು ನಾನು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಅಣ್ಣನ ಅಂತ ರಾಮನನ್ನ ರಾಜನ್ ಅಂತ ಸಂಬೋಧನೆ ಮಾಡಿದ. ನಮ್ಮ ತಂದೆಗೂ ತಾಯ ಅಂತ ಕೈಕೈಗೂ ಇರುವಂಥ ದುರಾಸೆ ಏನಿದೆ, ಆ ದುರಾಸೆಯನ್ನು ನಾನು ಕಡಿದು ಹಾಕ್ತೇನೆ ಇವತ್ತು. ನನ್ನ ಪೌರುಷ ಏನಿದೆ ಅತ್ಯಂತ ಉಗ್ರವಾದದ್ದು, ದೈವ ಬಲವನ್ನು ಅದು ಹಿಮ್ಮೆಟ್ಟಿಸಬಲ್ಲಂಥದ್ದು. ನನ್ನ ಬಲ ವಿರೋಧಿಗಳ ಸಂಚನ್ನೆಲ್ಲ ಬಯಲು ಮಾಡ್ತದೆ. ನೀನಿವತ್ತು ರಾಜ ಆಗಿಬಿಡು, ಅನೇಕ ವರ್ಷಗಳ ಕಾಲ ರಾಜ ಆಗ, ಆಮೇಲೆ ನಿನ್ನ ಮಕ್ಕಳು ರಾಜರಾಗ್ತಾರೆ. ಮುಂದೆ ಭರತನಿಗೂ ರಾಜ್ಯ ಸಿಗೋದಿಲ್ಲ, ಅವನ ಮಕ್ಕಳಿಗೂ ಕೂಡ ರಾಜ್ಯ ಸಿಗೋದಿಲ್ಲ. 1000 ವರ್ಷಗಳ ಕಾಲ ಹೆಚ್ಚು ಕಾಲ ನೀನು ಪ್ರಜಾಪಾಲನೆ ಮಾಡು, ಆಮೇಲೆ ಕುಲದ ಪರಂಪರೆಗೆ ಅನುಸಾರವಾಗಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡು, ಕಾಡಿಗೆ ಹೋಗಿಬಿಡು. ಆಮೇಲೆ ನಿನ್ನ ಮಕ್ಕಳು ರಾಜ್ಯವನ್ನು ಪರಿಪಾಲನೆ ಮಾಡ್ತಾರೆ. ರಾಜನ ಮನಸ್ಸು ಅಸ್ಥಿರವಾಗಿದೆ. ನಮ್ಮ ಅಪ್ಪನಂತ ದಶರಥನ ಮನಸ್ಸು ಅಸ್ಥಿರ ಆಗಿದೆ, ಕಾಮಕ್ರೋಧಕ್ಕೆ ಒಳಗಾಗಿದೆ. ಹಾಗಿರುವಾಗ ಅವನ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಬೇಕಾಗಿಲ್ಲ. ನಿನಗೇನಾದ್ರೂ ಇನ್ನೂ ಏನಾದರೂ ಆತಂಕ ಇದ್ದರೆ ಹೇಳು ಅಂದ ಲಕ್ಷ್ಮಣ ರಾಮನಿಗೆ. ಏನಂದ್ರೆ, ಈಗ ಈ ಲಕ್ಷ್ಮಣನ ಮಾತನ್ನು ಕೇಳಿ ಅವನ ಜೊತೆ ಕೈ ಜೋಡಿಸಿ ಅಪ್ಪನಾದಂಥ ದಶರಥನನ್ನ ಸೆರೆಮನೆಯಲ್ಲಿಟ್ಟು ಅಥವಾ ಅವನನ್ನು ಕೊಂದು ಹಾಕಿ ರಾಜ್ಯವನ್ನು ನನ್ನ ವಶಕ್ಕೆ ತಗೊಳ್ಬೋದು. ಒಂದು ವೇಳೆ ಸಿಂಹಾಸನದ ಮೇಲೆ ಕೂತರೂ ಕೂಡ ನಾಳೆ ಸುತ್ತಮುತ್ತಲ ಶತ್ರುಗಳು ಇರೋದಿಲ್ಲ ಅಂತ ಏನು ಖಾತ್ರಿ? ಇರ್ಬೋದಲ್ಲ. ಮಹಾತ್ಮನಾದಂಥ ದಶರಥನನ್ನು ಇವನು ಕೊಂದುಬಿಟ್ಟ ಅಥವಾ ಬಂಧಿಸಿಬಿಟ್ಟ, ತಾನೇ ಸಿಂಹಾಸನ ವಶಪಡಿಸಿಕೊಂಡ ಅಂತ ಅವರೆಲ್ಲರೂ ಕೂಡ ನಿನ್ನ ವಿರುದ್ಧ ಕ್ಷಣಕ್ಕೂ ಸಂಚು ಮಾಡಬಹುದಲ್ಲ. ಹೀಗೊಂದು ಆತಂಕ ನಿನಗಿರಬಹುದು. ಆದರೆ ಆ ಆತಂಕ ಇದ್ರೆ ಅದನ್ನು ಬಾಯ್ಬಿಟ್ಟು ಹೇಳು, ಅದನ್ನು ನಾನು ಪರಿಹಾರ ಮಾಡ್ತೇನೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾನು ನಿನ್ನ ರಾಜ್ಯಕ್ಕೆ ರಕ್ಷಕನಾಗಿರ್ತೇನೆ. ನೀನು ರಾಜ ಆಗಿ ಸಾಕು, ನಾನು ನಿನಗೆ ರಕ್ಷಕನಾಗಿರ್ತೇನೆ. ಹಾಗೆ ನಾನು ನಿನಗೆ ರಕ್ಷಕನಾಗಿಲ್ಲದೇ ಇದ್ರೆ, ನಿನಗೆ, ನಿನ್ನ ಸಿಂಹಾಸನಕ್ಕೆ, ನಿನ್ನ ರಾಜ್ಯಕ್ಕೆ ನಾನು ರಕ್ಷಣೆ ಮಾಡಿಕೊಡದೇ ಇದ್ರೆ, ನನಗೆ ಸತ್ತ ಮೇಲೆ ಪುಣ್ಯ ಲೋಕ ಸಿಗದೆ ಹೋಗಲಿ, ಇವತ್ತೇ ಶಪಥ ಮಾಡ್ತೇನೆ. ಪಟ್ಟಾಭಿಷೇಕಕ್ಕೆ ತಯಾರಾಗಿರುವಂಥ ಏನು ತೀರ್ಥಗಳಿದೆ, ಆ ತೀರ್ಥಗಳಿಂದ ನೀನು ಅಭಿಷೇಕ ಮಾಡಿಸ್ಕೋ. ನಡೆದಿರೋದನ್ನೆಲ್ಲ ಪೂರ್ಣ ಮರ್ತು ಬಿಡು. ಅದನ್ಯಾಕೆ ಆಲೋಚನೆ ಮಾಡ್ತೀನಿ, ಅಪ್ಪ ಹಾಗಂದ ಅಮ್ಮ ಹೀಗಂದ ಅಂತ ಹೇಳಿ ಬಿಟ್ಟು ಬಿಡು. ಪಟ್ಟಾಭಿಷೇಕದ ಕಾರ್ಯಕ್ಕೆ ಮನಸ್ಸನ್ನು ತೊಡಗಿಸು. ಬರುವಂಥ ಎಲ್ಲ ಜನರನ್ನು ನಾನು ಪರಾಕ್ರಮದಿಂದ ಓಡಿಸ್ಬಿಡ್ತೇನೆ. ನನ್ನ ಈ ಕೈ ನೋಡು, ಇವೆರಡು ಬಾಹುಗಳನ್ನು ಅಂತಾನೆ. ಇನ್ನು ಶೋಭಾರ್ಥ ವಿಮೌ ಬಾಹು, ಇವೆರಡು ತೋಳುಗಳು ಕೇವಲ ಅಲಂಕಾರಕ್ಕಾಗಿ ದೇವರಿಂದ ಕೊಡಲ್ಪಟ್ಟಂಥವಲ್ಲ ಇವು. ಧನಸ್ಸನ್ನು ಕೂಡ ನಾನು ಆಟಿಕೆ ಧನಸ್ಸು ಇಟ್ಕೊಂಡಿಲ್ಲ, ಇದನ್ನ ಅಲಂಕಾರಕ್ಕಾಗಿ ಇಟ್ಕೊಂಡಿಲ್ಲ. ಖಡ್ಗ ಇದೆಯಲ್ಲ, ಇನ್ನು ಖಡ್ಗದ ರಾಜರಾಜರಿಂದ ಒಂದು ಸೊಂಟದಲ್ಲಿ ಒಂದು ಜೋಟಾಡ್ತಾ ಇರಲಿ ಅಂತ ಅಲಂಕಾರಕ್ಕಾಗಿ ಅದನ್ನು ನಿಟಾಡಿಸ್ಕೊಂಡಿಲ್ಲ.
ಬಾಣಗಳನ್ನು ಮುದುಕರು ಊರಿಗೋಲಿಗಾಗಿ ಇಟ್ಕೊಂಡಿಲ್ಲ ನಾನು. ಇವೆಲ್ಲ ಯಾವುದು ಕೂಡ ವ್ಯರ್ಥ ಅಲ್ಲ. ಇದರಿಂದ ನಾನು ನಿಜವಾದ ಪರಾಕ್ರಮವನ್ನು ತೋರಿಸ್ತೇನೆ. ಶತ್ರುಗಳ ಧ್ವಂಸಕ್ಕಾಗಿಯೇ ಬಾಣ, ಬಿಲ್ಲು, ನನ್ನ ಬಾಹುಗಳು ಮತ್ತು ನನ್ನ ಖಡ್ಗ ಇದೆಲ್ಲವನ್ನು ಕೂಡ ನಾನು ಉಪಯೋಗ ಮಾಡ್ತೇನೆ. ನಾನು ಯಾರನ್ನು ಪರಮ ಶತ್ರುಗಳು ಅಂತ ಪರಿಗಣನೆ ಮಾಡ್ತೇನೋ ಅವರನ್ನು ನಾನು ಸಹಿಸೋದಿಲ್ಲ. ಶತ್ರು ದೇವೇಂದ್ರ ಆಗಿರಲಿ ಅಥವಾ ದಶರಥ ಆಗಿರಲಿ ಅವರನ್ನು ನಾನು ಕತ್ತರಿಸಿ ಹಾಕ್ತೇನೆ. ಆ ಯುದ್ಧದಲ್ಲಿ ನನ್ನ ಪರಾಕ್ರಮ ಏನಿದೆ ಅಂತ ಅದನ್ನು ನೀನೇ ನೋಡಬಲ್ಲೆ.